ಜಿಯೋಗ್ರಫಿಕಲ್ ಪೊಸಿಷನ್ ಆಫ್ ಇಂಡಿಯಾ ಅಂದರೆ ಪ್ರಪಂಚದಲ್ಲಿ ಭಾರತದ ಸ್ಥಾನವನ್ನು ಯಾವ ರೀತಿ ಸುಲಭವಾಗಿ ನೆನಪಿಟ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ಓಕೆ, ಇಂಡಿಯಾ ಅಂತ ಹೇಳ್ಬೇಕಂತಂದ್ರೆ ಫಸ್ಟ್ ಐ ಇಂದ ಶುರು ಮಾಡ್ತೀವಲ್ವಾ, ಅದೇ ರೀತಿ ಇಲ್ಲಿ ಮೊದಲ ಅಕ್ಷರ ಐ ಇಂದ ಈಸ್ಟರ್ನ್ ಹೆಮಿಸ್ಫಿಯರ್ ಅನ್ನ ನೆನ್ಪಿಟ್ಕೊಳ್ಳಿ. ಪ್ರೊನೌನ್ಸಿಯೇಷನ್ ಸೇಮ್ ಇರೋದ್ರಿಂದ ಡಿ ಅನ್ನೋದಕ್ಕೆ ದಕ್ಷಿಣ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇಂಗ್ಲಿಷಲ್ಲಿ ನಾವು ಸೌತ್ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಕನ್ನಡದಲ್ಲಿ ನೆನ್ಪಿಟ್ಕೊಳ್ಳಿ. ಹೈ ಸ್ಟೂಡೆಂಟ್ಸ್, ಇವತ್ತು ನಾನು ನಿಮ್ಗೊಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಟ್ರಿಕ್ಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಯಾವ್ದು ರಿಲೇಟೆಡ್ ಅಂತಂದ್ರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ ಜಿಯೋಗ್ರಫಿಕಲ್ ಪೊಸಿಷನ್ ಆಫ್ ಇಂಡಿಯಾ ಅಂದರೆ ಪ್ರಪಂಚದಲ್ಲಿ ಭಾರತದ ಸ್ಥಾನವನ್ನು ಯಾವ ರೀತಿ ಸುಲಭವಾಗಿ ನೆನಪಿಟ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ಓಕೆ, ಸೊ ನೋಡಿ, ಟ್ರಿಕ್ಸ್ ಏನಪ್ಪ ಅಂತಂದ್ರೆ ವೆರಿ ಸಿಂಪಲ್ ಆಗಿದೆ. ಆ ಟ್ರಿಕ್ಸ್ ಹೆಸರು ಏನಪ್ಪ ಅಂತಂದ್ರೆ ಇಂಡಿಯಾ ಅಂತಲೇನೆ. ಸೊ ಯಾವ ರೀತಿ ಅನ್ನೋದನ್ನ ನೋಡಿ ಹೇಳ್ತೀನಿ. ಫಸ್ಟ್ ಲೆಟರ್ ಐ ಏನಿದೆಯಲ್ವಾ, ಆ ಐ ಈಸ್ಟರ್ನ್ ಹೆಮಿಸ್ಫಿಯರ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಯಾವ ರೀತಿ ಅಂತಂದ್ರೆ, ಈಗ ನಾವು ಇಂಡಿಯಾ ಅಂತ ಹೇಳ್ಬೇಕಂತಂದ್ರೆ ಫಸ್ಟ್ ಐ ಇಂದ ಶುರು ಮಾಡ್ತೀವಲ್ವಾ, ಅದೇ ರೀತಿ ಇಲ್ಲಿ ಮೊದಲ ಅಕ್ಷರ ಐ ಇಂದ ಈಸ್ಟರ್ನ್ ಹೆಮಿಸ್ಫಿಯರ್ ಅನ್ನ ನೆನ್ಪಿಟ್ಕೊಳ್ಳಿ. ಪ್ರೊನೌನ್ಸಿಯೇಷನ್ ಸೇಮ್ ಇರೋದ್ರಿಂದ ಈಸ್ಟರ್ನ್ ಹೆಮಿಸ್ಫಿಯರ್ ಅಂತಂದ್ರೆ ಎಲ್ರಿಗೂ ಗೊತ್ತೇ ಇದೆ ನಿಮಗೆ, ಪೂರ್ವಾರ್ಧ ಗೋಳ ಅನ್ನೋದು. ಪೂರ್ವಾರ್ಧ ಗೋಳ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಸೊ ಇದನ್ನ ನೆನ್ಪಿಟ್ಕೋಬಹುದು. ಇದಾದ ನಂತರ ಸೆಕೆಂಡ್ ಲೆಟರ್ ಎನ್ ಏನಿದೆ, ಎನ್ ನೋಡಿ, ಎನ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ನಾರ್ತನ್ ಹೆಮಿಸ್ಫಿಯರ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನಾರ್ತನ್ ಹೆಮಿಸ್ಫಿಯರ್ ಅಂತಂದ್ರೆ ಉತ್ತರಾರ್ಧ ಗೋಳ. ಸೊ ಇದು ಕೂಡ ನಿಮಗೆಲ್ಲ ಗೊತ್ತಿದೆ ಅಲ್ವಾ, ಉತ್ತರಾರ್ಧ ಗೋಳವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಡಿ ಅಕ್ಷರ ಇದೆ. ಇದನ್ನ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತಂದ್ರೆ, ಸೊ ಕನ್ನಡದಲ್ಲಿ ಡಿ ಅನ್ನೋದಕ್ಕೆ ದಕ್ಷಿಣ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇಂಗ್ಲಿಷಲ್ಲಿ ನಾವು ಸೌತ್ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಕನ್ನಡದಲ್ಲಿ ನೆನ್ಪಿಟ್ಕೊಳ್ಳಿ ದಕ್ಷಿಣ ದಿಕ್ಕು ಅಂತ. ಸೊ ಏನಕ್ಕೆ ಅಂತ ನಾನು ನಂತರ ಹೇಳ್ತೀನಿ. ಸೌತ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಐ ಏನಿದೆ, ಈ ಐಗೆ ಇಲ್ಲಿ ಗ್ಯಾಪ್ ಕೊಡಿ. ಈ ಐಗೆ ಯಾವುದೇ ರೀತಿಯಂತ ಏನು ಅಕ್ಷರ ಬರೋದಿಲ್ಲ. ನಂತರ ಕೊನೆ ಲೆಟರ್ ಏನಿದೆ ಎ, ಇದಕ್ಕೆ ಏಷ್ಯಾ ಅನ್ನೋದನ್ನ ನೆನ್ಪಿಟ್ಕೋಬಹುದು. ನಾವು ಏಷ್ಯಾ ಅನ್ನೋದನ್ನ ನೆನ್ಪಿಟ್ಕೋಬಹುದು. ಅಂದ್ರೆ ಇಲ್ಲಿ ಯಾವ ರೀತಿ ಅಂತಂದ್ರೆ ನೋಡಿ, ನಮ್ಮ ಭಾರತ ಪ್ರಪಂಚದಲ್ಲಿ ಪೂರ್ವಾರ್ಧ ಗೋಳ ಮತ್ತೆ ಉತ್ತರಾರ್ಧ ಗೋಳದ ಮಧ್ಯದಲ್ಲಿದೆ ಮತ್ತು ಖಂಡಗಳಲ್ಲಿ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಇದೆ. ಇದು ತಮ್ಗೆಲ್ರಿಗೂ ಗೊತ್ತಿರತಕ್ಕಂಥದ್ದೇ ಅಲ್ವಾ. ಸೊ ಇದು ಈ ಒಂದು ಏನು ಜಿಯೋಗ್ರಫಿಕಲಿ ಇಂಡಿಯಾದ ಪೊಸಿಷನ್ ಅನ್ನ ಯಾವ ರೀತಿ ನೆನ್ಪಿಟ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಟ್ರಿಕ್ಸ್. ಥ್ಯಾಂಕ್ ಯು.